ಬಸ್ಸು ಬಂಡೆಕಲ್ ಗುಡ್ಡ ಹುಡುಕ್ತಾ ಇದ್ವಿ ಜಕ್ನಳ್ಳಿ ಹತ್ರ, ಚಿಕ್ಕಮಂಗ್ಳೂರು ಹತ್ರ. ಎಲ್ಲೂ ಸಿಗ್ತಾನೆ ಇಲ್ಲ ರೋಡಲ್ಲಿ. ಹುಡುಕಿ ಸಾಕಾಗೋಗಿದೆ. ಆದರೆ ಇಲ್ಲಿ ಹೋಗೋ ರೋಡಲ್ಲಿ ನಿಮಗೊಂದು ಹಳೆ ಕಾಲದ್ದು ಒಂದು ಪೋಸ್ಟ್ ಬಾಕ್ಸ್ಗಳಿದ್ದಾವೆ. ಮತ್ತು ಇಲ್ಲೊಂದು ಇಲ್ಲಿ ಯಾವ ಥರ ಪೋಸ್ಟ್ಗಳು ಹಾಕ್ತಾಯಿದ್ರು, ಬಾಕ್ಸ್ ಹೆಂಗಿಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಬರೀ ಹೆಂಗಿಟ್ಟಿದ್ದಾರೆ. ಅವಾಗಿನ ಪೋಸ್ಟ್ ಬಾಕ್ಸ್ಗಳು ಇನ್ನೂ ಹಂಗೆ ಇದ್ದಾವೆ. ಇದನ್ನು ತೋರಿಸೋಣ ಅಂತ ನಿಲ್ಲಿಸಿದ್ದು. ಹಳೆಯ ಕಾಲದ ಮನೆ ಇದು, ಹಳೆಯ ಕಾಲದ ಮನೆ ಇದು. ರೋಡ್ ಸೈಡಲ್ಲೇ ಇತ್ತು. ನಿಮಗೆ ತೋರಿಸೋಣ ಅಂತ ಶಾಪ್ ಹಾಕಿದ್ದೆ. ಬಾಸ್, ನೀವು ಮಲ್ಲಂದೂರು ಸೈಡ್ ಬರೋದಾದ್ರೆ ಇಲ್ಲೊಂದು ಬಂಡೆಕಲ್ ಗುಡ್ಡ ಅಂತ ಒಂದು ಬೆಟ್ಟ ಸಿಗುತ್ತೆ. ಅದಕ್ಕೆ ಆರಾಮಾಗಿ ನೀವು ಬರ್ಬೋದು. ನೀವು ಸುಮ್ಮನೆ ಇದಕ್ಕೆ ಮುಳ್ಳಯ್ಯನಗಿರಿ, ಬಾಬಾ ಬುಡಯ್ಯನಗಿರಿ ಅದಕ್ಕೆಲ್ಲ ಹೋಗ್ತೀರಾ, ಅದೇ ಇದು ಫೇಮಸ್ ಆಗ್ತಿರೋ ಒಂದು ಗುಡ್ಡಕ್ಕೆ ಬರ್ಬೋದು. ಸಖತ್ತಾಗಿದೆ ಪ್ಲೇಸ್. ಹೋಗಿ ತೋರಿಸ್ತೀನಿ. ಮಲ್ಲಂದೂರು ಸೈಡ್ ಬರೋದಾದ್ರೆ ಈ ಕಡೆ ಹಿಂಗೆ ಸ್ಟ್ರೈಟ್ ಹೋಗೋ ದಾರಿಲಿ ಲೆಫ್ಟ್ ಅಲ್ಲಿ ಒಂದು ನಿಮಗೆ ಆನೆದೊಂದು ಇದು ಸಿಗುತ್ತೆ, ಮೂರ್ತಿ ಸಿಗುತ್ತೆ, ಸಿಮೆಂಟ್ ಅಲ್ಲಿ ಮಾಡಿಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ನೀವು ಈ ಕಡೆ ಲೆಫ್ಟ್ ಸೈಡ್ ಹೋಗ್ಬೇಕಾಗುತ್ತೆ. ಲೆಫ್ಟ್ ಸೈಡ್ ಹೋದ್ರೆ ನಿಮಗೆ ಒಂದು ದೊಡ್ಡದಾಗಿ ಒಂದು ಬಂಡೆಕಲ್ ಗುಡ್ಡ ಸಿಗುತ್ತೆ. ನೋಡಿ ಆ ಕಡೆ ಕಾಣಿಸ್ತಿರ್ಬೋದು ನಿಮಗೆ ಆ ತೋಟಗಳ ಮಧ್ಯ. ನೋಡಿ ಇಲ್ಲಿ ಎಂಥ ಕಳ್ಳನ ಮಗ, ಯಾರ್ದೋ ಕದ್ದ ಹಾಕೊಂಡ. ನೋಡಿ ಮುಖ ತೋರಿಸಿದ್ರು. ಆಪತ್ತಿಗಾದವನೇ ನೆಂಟ ಸಿಕ್ಕಿದ್ದೆ ಪುಣ್ಯಾತ್ಮ. ಮಾತ್ರ ನಿಂಗೆ ಬಸ್ ನಾವು ಹೋಗ್ತಾ ಇದೀವಿ ಬಂಡೆಕಲ್ ಗುಡ್ಡ ಟ್ರೆಕ್ಕಿಂಗಿಗೆ. ಯಾವುದೋ ನಾನು ಬೇರೆ ಇದು ಟಾರ್ಪಲ್ ತಂದಿರಲಿಲ್ಲ, ಯಾವುದೋ ಸಿಕ್ತು ದೇಪ್ಕಂಡೆ. ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರು, ಅದು 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರುತ್ತೆ. ಇದು ಬೆಟ್ಟದ ಮೇಲೆ ನಡಿಬೇಕು. ನೋಡಿ ಇದೇ ಬೆಟ್ಟ, ಇದೇ ರೋಡು. ಹೋಗ್ತಾ ಇರಬೇಕು ಹತ್ಕೊಂಡು. ಈ ಕಡೆ ಇರೋದು ಫುಲ್ಲು ಕಾಫಿ ತೋಟ, ಅರೇಬಿಕಾ ಕಾಫಿ ತೋಟ. ಏನು ಕಾಣಿಸ್ತಿದೆ ಅದೆಲ್ಲ ಫುಲ್ ಅರೇಬಿಕಾ ಕಾಫಿ ತೋಟ. ಇವಾಗ ಹೋದ್ರಲ್ಲ ಇಷ್ಟು ಜನದಲ್ಲಿ ಯಾರೋ ಒಬ್ರದ್ದು ಆಗಿರುತ್ತೆ. ಪಕ್ಕ ಯಾರ್ದೋ ಒಬ್ರದ್ದು ಆಗಿರುತ್ತೆ, ಡೌಟೇ ಇಲ್ಲ. ಎಷ್ಟು ಬೈಕೊಂಡು ಇರ್ತಾರ ಏನೋ. ಅಣ್ಣ ಮೂಡಿಗೆರೆ ಇಲ್ಲ ಮೂಡಿಗೆರೆ. ಮಾಡ್ತೀರಾ? ಒನ್ ಲೈಫ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಬ್ರೋ. ಅಷ್ಟು ದೊಡ್ಡ ಮಗ ಇದ್ದಾನ. ಬಸ್, ನೀವು ನೋಡ್ತಾ ಇದ್ದೀರಾ ಅರೇಬಿಕಾ ಪ್ಲಾಂಟೇಶನ್ನ. ಇದೆಲ್ಲ ಫುಲ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ಎಲ್ಲ ಫುಲ್ ಅರೇಬಿಕಾ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ಅರೇಬಿಕಾ ಕಾಫಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಫಿ ಕುಡಿಬೇಕು, 3 ಚಿಲ್ಲಾಗಬೇಕು ಅಂತ ಕುಡಿದು ಅದೇ ಕಾಫಿ ಇದು. ನೋಡಿ ಇದು ಹಣ್ಣಾಗುತ್ತೆ. 4x4 ಎಲ್ಲ ತಗೊಂಬರ್ತೀರಿ ಇಲ್ಲಿಗೆ. 4x4 ಎಲ್ಲ ತಗೊಂಬರ್ಬೋದು ಆರಾಮಿಗೆ. ಬೆಂಗಳೂರು ಗಾಡಿ 4x4 ಮಾಡ್ತೀವಿ. ಅವರು ಗಾಡಿ ತಗೊಂಡು ಆಫ್ ರೋಡ್ ಮಾಡ್ತಾರೆ, ನಾವು ಕಾಲ್ ನಡಿಗೆಯಲ್ಲಿ ಆಫ್ ರೋಡ್ ಮಾಡ್ತಾ ಇದ್ದೀವಿ. ಕಾಲ್ ನಡಿಗೆಯಲ್ಲಿ ಮಾಡೋದು ಭಾರಿ ಬೆಸ್ಟ್. ಯಾಕೆ ಅಂದರೆ ದೇಹಕ್ಕೆ, ಬಾಡಿಗೆ, ಮೈಂಡಿಗೆ ಎಲ್ಲ ರಿಲ್ಯಾಕ್ಸೇಷನ್ ಆಗುತ್ತೆ. ಗಾಡೀಲಿ ಬಂದರೆ ಬರೀ
ಜೋಶ್ ಅಷ್ಟೇ. ಇಟ್ಸ್ ಎ ಜೋಶ್. ಚೂರು ಯಾಮಾರ್ ಇದ್ರೆ ಗಾಡಿ ಡಬಾರ್. ಪಾತಾಳ ಹೋಗುತ್ತೆ. ಹಳೆ ಜೀಪ್ ಆದ್ರೆ ಓಕೆ, ಏನಾಗಲ್ಲ. ಒಂದ್ ಚೂರು ಟಚ್ ಆದ್ರೆ ಹೋಯ್ತಲ್ಲ ಜೀಪ್. ಕಾರು ಅದಕ್ಕಂತಾರೆ ಮಾಡಿ ಇಟ್ಟಿರಲ್ಲ ಮತ್ತೆ ಮಾಡಿದ್ದಾರೆ. ಬಸ್ ವೆಲ್ಕಮ್ ಟು ಬಂಡೆಕಲ್ ಗುಡ್ಡ. ನೋಡಿ ವ್ಯೂ ನೋಡಿ, ಇಲ್ಲಿಂದ ಬಿದ್ರೆ ಸೀದಾ ಪಾತಾಳ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮುಳ್ಳಯ್ಯನಗಿರಿ. ಯಾವುದು ಬಸ್ ಏನು ಕಾಣಿಸ್ತಾ ಇದೆ ಅದೆಲ್ಲ ಫುಲ್ ಮುಳ್ಳಯ್ಯನಗಿರಿ. ಹೆಂಗಿದೆ ನೋಡಿ. ಬಾ ಅಲ್ಲಿ ಹೋಗಿ ಬರೋಣ. ಬಸ್ಸು ಈ ಬಂಡೆಕಲ್ ಗುಡ್ಡ ಹತ್ತಕ್ಕೆ ತುಂಬ ಕಷ್ಟಪಡಬೇಕು. ತುಂಬ ಕಷ್ಟಪಡ್ತೀವಿ ಹತ್ತಕ್ಕೆ ನೋಡಿ. ಅಷ್ಟು ತುದಿಗೆ ಹೋಗ್ಬೇಕಲ್ಲಿ. ನಮ್ಮ ಅಣ್ಣ ಹತ್ತವನೆ. ಲೆಟ್ಸ್ ಗೋ. ಈಗ ನಮ್ಮ ರೆಡಿ ಹತ್ತಕ್ಕೆ. ಹುಷಾರು ಅದಕ್ಕೆ ಹತ್ತೀರಾ. ಅಲ್ಲೋಗುತ್ತೆ ಮಚ್ಚ. ಇದು ಹನುಮಂತ ಕಾಲಿಟ್ಟಿದ್ದ ಏನು? ಇದು ಯಾವುದು ನಿತಿನ್ ಹೇಳಿ ಸ್ಟೋರಿ. ಆ ಸ್ಟೋರಿ ಆಯ್ತಾ? ಹುಲಿ ಹೆಜ್ಜೆ ಇಟ್ಟಿದ್ದು ಹುಲಿ, ಅದಕ್ಕೆ ಕೇಳಿದ್ದು. ಹಾಂ ವೆಲ್ಕಮ್ ಟು ಬಂಡೆಕಲ್ಲು. ಸ್ವರ್ಗ ಸ್ವರ್ಗ ಕಣ್ಮುಂದೆ. ಕಮ್ ಆನ್ ಬಾಯ್ಸ್. ಪಾತಾಳ, ಲೆಟ್ಸ್ ಸಿ ಪಾತಾಳ. ಈ ಬಂಡೆಕಲ್ ಗುಡ್ಡ ಅಷ್ಟು ಫೇಮಸ್ ಆಗಿಲ್ಲ, ಅದಕ್ಕೆ ಇಲ್ಲ ಅಷ್ಟು ಜನ ಇಲ್ಲ, ಸ್ವಲ್ಪ ಜನ ಅಷ್ಟೇ ಇರೋದು. ನೀವೇನಾದರೂ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಆ ಕಡೆ ಎಲ್ಲ ಹೋಗ್ತಾ ಇದ್ದರೆ ಬಂಡೆಕಲ್ ಗುಡ್ಡ ಅಂತ ಒಂದು ಮ್ಯಾಪ್ ಹಾಕೊಂಡು ಬಂದರೆ ನಿಮಗೆ ತುಂಬ ಮುಂದೆ ಕರ್ಕೊಂಡು ಹೋಗುತ್ತೆ. ಅಲ್ಲೆಲ್ಲಾದರೂ ಲೋಕಲ್ಸಲ್ಲಿ ಕೇಳಿ ನೋಡಿ, ಅಲ್ಲಿ ರೋಡ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲೇ ಇರುತ್ತೆ, ಆರಾಮಾಗಿ ಬರ್ಬೋದು ನೀವು. ಬಂದರೆ ಮಾತ್ರ ಬಂಡೆ ಮೇಲೆ ಹೆವಿ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ನೀವು ಮಳೆಗಾಲದಲ್ಲಿ ಬರ್ಬೋದು, ನಿಮ್ಮ ರಿಸ್ಕ್ ಮೇಲೆ ಬರಬೇಕಷ್ಟೇ. ಇಲ್ಲೆಲ್ಲ ತುಂಬ ಜಾರುತ್ತೆ ಕಲ್ಲುಗಳೆಲ್ಲ, ನೀವು ಕಷ್ಟಪಡ್ಕೊಂಡು ಬರಬೇಕು. ಬಂದರೆ ಇಲ್ಲೊಂದು ನೀವೊಂದು ಸ್ವರ್ಗದ್ದು ವ್ಯೂ ನೋಡ್ಬೋದು ಅಷ್ಟೇ. ಟ್ರೆಕ್ಕಿಂಗ್ ಮಾಡಿದ್ದಕ್ಕೂ ಸಾರ್ಥಕ. ಸೊ ಇನ್ನೊಂದು ಮೇಲೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಗುಡ್ಡ ಇದೆ, ಇಲ್ಲೊಂದು ಗುಡ್ಡಕ್ಕೆ ಹೋಗ್ತಾ ಇದ್ದೀನಿ. ಗುಡ್ಡ ಅಂದರೆ ಇದೆ, ಬಂಡೆ ಮೇಲೆ ಒಂದು ಬಂಡೆ ಇದೆ, ಅದಕ್ಕೆ ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಹೆಂಗೆ ಕಾಣಿಸ್ತಾ ಇದೆ? ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ, ಆಮೇಲೆ ಹೆಂಗಿದೆ ಅಂತ ಹೇಳಿ. ಬರ್ತಾರೆ, ಬಂದುಬಿಟ್ಟು ಎಣ್ಣೆ ಎಲ್ಲ ಬಾಟ್ಲಿಗಳೆಲ್ಲ ತಗೊಂಬಂದು ಕುಡ್ಕೊಂಬಂದು ಇಲ್ಲಿ ಹಾಕ್ತಾರೆ. ಈ ಥರ ಆದರೆ ಟೂರಿಸ್ಟಿಗೆ ಹಿಂಗೆ ಮುಂದೆ ಬರೋಕ್ಕೆ ಹೆಂಗೆ ಬಿಡ್ತಾರೆ ಹೇಳಿ? ಈ ಥರ ಪ್ಲೇಸ್ಗಳನ್ನೆಲ್ಲ ನಾವು ಉಳಿಸ್ಬೇಕು. ಅದನ್ನ ಬಿಟ್ಟು ಈ ಥರ ಎಲ್ಲ ಹಾಳು ಮಾಡಿದರೆ
ಇದೇ ಥರ ಈಗ ತಗೊಂಬಂದು ಯಾರು ಕೇಳಲ್ಲ ಅಂತ ಆಗ್ತಾ ಇದ್ರೆ ಇಲ್ಲಿ ಬಾಟ್ಲಿಗಳು ಎಲ್ಲ ತುಂಬ ಹೋಗ್ತವೆ. ತಗೊಂಬರ್ತಾರೆ, ಒಳ್ಳೆ ಪ್ಲೇಸ್ ಇದೆ ಅಂತ ತಗೊಂಬಂದು ಕುಡ್ಕೊಂಡು ಇಲ್ಲೇ ಮಾಡಿ ಹೋಗ್ತಾರೆ. ಅದಕ್ಕೆ ಏನು ಸಿಗುತ್ತೋ ಅವರಿಗೂ ಒಂದಂತೂ ಗೊತ್ತಿಲ್ಲ. ಪ್ರಕೃತಿ ಇರೋದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟನೇ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ಇದೇ ಥರ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತಗೊಂಬರ್ತಾ ಇರ್ತೀವಿ. ಅಲ್ಲಿವರೆಗೂ ನಮ್ಮ ಹಳೆ ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಚಿಕ್ಕಮಂಗ್ಳೂರಲ್ಲಿ ಮಂಗಳನ್ನ ಹೋಟ್ಲಿಗೆ ಬಂದಿದ್ವಿ. ಮೀನು ಊಟ ಆರ್ಡ್ರ್ ಮಾಡಿದ್ದೀವಿ. ತಟ್ಟೆ ಎಲ್ಲ ಬಂದಿದೆ, ಕೊಟ್ಟಿದ್ರೆ ಇನ್ನೇನು ಮೀನೆಲ್ಲ ಕೊಡಬೇಕು. ಇದು ಸಕ್ಕತ್ತಾಗಿರುತ್ತೆ ಮಾತ್ರ. ಇದು ಸರಿ ಮಂಗಳನ ಹೋಟ್ಲಿಗೆ ಬಂದಾಗ ಅದನ್ನು ಟ್ರೈ ಮಾಡಿ. ಇನ್ನು ಮೀನು ಬಂದಿದೆ. ರಾಗಿ ದೇಹಕ್ಕೆ ಒಳ್ಳೆಯದು. ಅವಾಗವಾಗ ರಾಗಿನ ತಿಂತಾಯಿರಿ. ರಾಗಿ ಮುದ್ದೆನ ಬರೀ ಅನ್ನ ತಿನ್ನೋಕೆ ಹೋಗ್ಬೇಡಿ. ಜಾಸ್ತಿ ಫುಲ್ಲು ಕ್ಲೀನ್ ಕೃಷ್ಣಪ್ಪ ಆಗಿದೆ ತಟ್ಟೆ. ಕ್ಲೀನ್ ಕೃಷ್ಣಪ್ಪ.